ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಟಾಪಿಕ್ ಏನಂತ ಕೇಳ್ಬೋದು. ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಲಕ್ವಾಗಿ ಹೆಂಗೆ ಮೆಡಿಸನ್ ಮಾಡೋದು ಅಂತ. ಅದೇ ವೀಡಿಯೋದಲ್ಲಿ ನೋಡೋಣ. ನಿಮಗೂ ಏನಾದರೂ ನಿಮ್ಮ ಅಕ್ಕಿಗೆ ಪ್ರಾಬ್ಲಮ್ ಏನಾದರೂ ಇದ್ದರೆ, ಇಲ್ಲಾಂದರೆ ಯಾವ ಥರ ವೀಡಿಯೋ ಬೇಕಾಗಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ಆ ಥರ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಲಕ್ವಾಗೆ 2 ಟೈಪ್ ಮೆಡಿಸನ್ ಐತೆ. ಅದೇನೆಂದರೆ, ಒಂದು ಇಂಗ್ಲೀಷ್ ಮೆಡಿಸನು, ಒಂದು ನಾಟಿ ಮೆಡಿಸನು. ಎರಡಲ್ಲೂ 50% ಚಾನ್ಸ್ ಐತೆ ಅದು ಫುಲ್ಲಾಗಿ ಕ್ಯೂರ್ ಆಗೋಕ್ಕೆ. ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀವಿ. ನಿಮ್ಗೆ ಅದು ಎಫೆಕ್ಟ್ ಆಗುತ್ತೋ ಎಫೆಕ್ಟ್ ಆಗೋ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಅಕ್ಕಿಗೆಲ್ಲ 100% ರಿಸಲ್ಟ್ ಕೊಟ್ಟೈತೆ. ಇವಾಗ ನೀವು ಕೇಳ್ಬೋದು, ಅದು ಏನಕ್ಕೆ ಬರುತ್ತೆ ಕಾಯಿಲೆ ಅಂತ. ಅದೇನಕ್ಕೆ ಬರುತ್ತಂದರೆ, ಫಸ್ಟು ಏನಕ್ಕಂದರೆ, ನೀವು ಫಸ್ಟು ಗೂಡನ್ನ ಎಷ್ಟು ಕ್ಲೀನಾಗಿ ಆಗುತ್ತೋ ಅಷ್ಟು ಕ್ಲೀನಾಗಿ ಇಕ್ಕೊಳ್ಳಿ. ನೀವು ನಮ್ಮದು ನೋಡ್ಬೋದು, ಗೂಡು ಸ್ವಲ್ಪ ಜಾಸ್ತಿನೇ ಗಲೀಜಾಗೈತೆ. ಏನಕ್ಕಂದರೆ, ಇವಾಗ ಕ್ಲೀನ್ ಮಾಡ್ತೀನಿ, ಸ್ವಲ್ಪ ಗೊತ್ತಿರ್ಬೋದು ನನಗೆ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಕ್ಲೀನ್ ಮಾಡಿಲ್ಲ. ಇನ್ಮೇಲೆ ಡೈಲಿ ಕ್ಲೀನ್ ಮಾಡಬೇಕು. ನೀವು ಫಸ್ಟು ಫುಲ್ಲಾಗಿ ಕ್ಲೀನ್ ಮಾಡಿ, ಯಾವ ಅಕ್ಕಿ ಲಕ್ವಾಗಿ ಬಂದೈತೋ ಅದು ಎತ್ತಿ ಸಪ್ರೇಟ್ ಮಾಡಿಬಿಡಿ. ಎಷ್ಟು ಸಪ್ರೇಟ್ ಆಗುತ್ತೋ, ಎಷ್ಟು ದೂರ ಆಗುತ್ತೋ ಸಪ್ರೇಟ್ ಮಾಡಿಬಿಡಿ. ಏನಕ್ಕಂದರೆ ಇದಕ್ಕೆ ಎಫೆಕ್ಟ್ ಆಗಿಬಿಡುತ್ತೆ, ಒಂದು ಅಕ್ಕಿಯಿಂದ ಎಲ್ಲದಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ. ಫಸ್ಟು ಯಾವ ಗೂಡಲ್ಲಿ ಲಕ್ವಾಗಿ ಬಂದಿತ್ತೋ ಆ ಗೂಡನ್ನ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ, ಸ್ವಲ್ಪ ಡೆಟಾಲ್ ಹಾಕಿ ಇಕ್ಕೊಳ್ಳಿ. ಒಂದು 3 ದಿವಸ ಯಾವುದೋ ಅಕ್ಕಿನೂ ಬಿಡೋಕ್ಕೆ ಹೋಗ್ಬಿಡಿ ಆ ಗೂಡಲ್ಲಿ. ಏನಕ್ಕಂದರೆ ಸುಮ್ಮನೆ ಎಫೆಕ್ಟ್ ಆಗಿಬಿಡುತ್ತೆ. 1 ದಿವಸ 3 ದಿವಸ ಖಾಲಿಯಾಗಿ ಬಿಟ್ಬಿಡಿ ಆ ಗೂಡನ್ನ. ಇವಾಗ ಫಸ್ಟು ಆ ಅಕ್ಕಿಗೆ ಹೆಂಗೆ ಟ್ರೀಟ್ಮೆಂಟ್ ಮಾಡೋದಂದರೆ ಬನ್ನಿ ಇವಾಗ ನೋಡೋಣ. ಫ್ರೆಂಡ್ಸ್ ನೋಡ್ಬೋದು, ಒಂದು ಸಿರಂಜ್ ಎತ್ಕೊಳ್ಳಿ. ಫಸ್ಟು ಸಿರಂಜು, ಇದು ನ್ಯೂರೋಬಿಯನ್ 500 ಮೆಡಿಕಲಲ್ಲಿ, ಎಲ್ಲ ಮೆಡಿಕಲಲ್ಲಿ ಸಿಗುತ್ತೆ. ಆಮೇಲೆ ಇದೊಂದು ಸಿರಂಜು ಗೊತ್ತಿರ್ಬೋದು. ಇದೇನೇನು ಕೇಳ್ಬೋದು, ಬೆಳ್ಳುಳ್ಳಿ. ಫ್ರೆಂಡ್ಸ್ ನಿಮ್ಗೆ ಬೆಳ್ಳುಳ್ಳಿ ಅಂದರೆ ನೆನಪು ಬಂದಿರ್ಬೋದು, ಬೆಳ್ಳುಳ್ಳಿ ಕಬಾಬ್ ಅಂತ. ಫ್ರೆಂಡ್ಸ್ ಇವಾಗ ಫಸ್ಟು ಆ ಅಕ್ಕಿನ ಎತ್ಕೊಂಡು ಬೆಳಗ್ಗೆ ಏನು ಮಾಡ್ತೀರಂದರೆ, ಫಸ್ಟು ಬೆಳ್ಳುಳ್ಳಿ ಎತ್ಕೊಳ್ಳಿ. ಬೆಳ್ಳುಳ್ಳಿ ಎತ್ಕೊಂಡು ಏನು ಮಾಡಬೇಕಂದ್ರೆ, ರವಳ ಸ್ವಲ್ಪ ಜಜ್ಜಿಬಿಟ್ಟು ಇದು ಬೆಳಗ್ಗೆ ಆ ಅಕ್ಕಿಗೆ ಬೆಳಗ್ಗೆ ಬಾಯಲ್ಲಿ ಹಾಕ್ಬಿಟ್ಟು ಒಂದು 5 ml ನೀರು ಕೊಟ್ಬಿಡಿ. ಫ್ರೆಂಡ್ಸ್ ಅದು ಬೆಳ್ಳುಳ್ಳಿ ಹಾಕ್ಬಿಟ್ಟು 5 ml ನೀರು ಹೊಡೆದ್ಬಿಟ್ಟು ತಕ್ಷಣವೇ ನ್ಯೂರೋಬಿಯನ್ 500 250 2 ವೇರಿಯಂಟ್ ಇರುತ್ತೆ. 500 ಆಗಿದ್ದರೆ ಅರ್ಧ, 250 ಆಗಿದ್ರೆ ಫುಲ್ಲಾಗಿ ಹಾಕ್ಬೋದು. 500 ಎತ್ಕೊಂಡು ಅರ್ಧ ಮಾಡಿ ಅದು ಹಾಕ್ಬಿಟ್ಟು ಒಂದು 10 ml ಸಿರಂಜಲ್ಲಿ ನೀರು ಹೊಡೆದ್ಬಿಟ್ಟು 10 ml ನೀರು ಹೊಡೆದ್ಬಿಟ್ಟು ಬರೀ ರಾಗಿ ಮಾತ್ರ ಕೊಡಿ. ರಾಗಿ ಬಿಟ್ಟು ಬೇರೆ ಏನು ಕೊಡೋಕೆ ಹೋಗಬೇಡಿ. ಏನಕ್ಕಂದರೆ ದೊಡ್ಡ ಮೇವು ಅದು ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇವಾಗೇ ಆಗಿರುತ್ತೆ. ಜಾಸ್ತಿ ಡೈಜೆಷನ್ ಪ್ರಾಬ್ಲಮ್ ಆಗಿದ್ರೆ ಅಕ್ಕಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಮತ್ತು 10 ml ನೀರು ಯಾವ ನೀರು ಕೊಡ್ತೀರಾ ಅಂದರೆ ಬಿಸಿ ನೀರು ಕೊಡ್ತೀರಾ. ಬಿಸಿ ನೀರು ಹೆಂಗೆ ಕೊಡೋದಂದರೆ, ಅದು ಬಿಸಿ ಮಾಡಿ ಫ್ರೆಂಡ್ಸ್, ಬಿಸಿ ನೀರನ್ನ ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಮೇಲೆ ಕೊಡಿ ಅದಕ್ಕೆ. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ಅದಕ್ಕೆ ಸ್ವಲ್ಪ ರಾಗಿ ಮೇವು ಹಾಕಿ ತಿರ್ಗಾ ಗೂಡಲ್ಲಿ ಹಾಕ್ಬಿಡಿ. ಮತ್ತು ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಎತ್ತಿ ಬಿಸಿಲಿಗೆ ಹಾಕಿ 1 ಅವರ್ ಬಿಸಿಲಲ್ಲಿ ಸ್ವಲ್ಪ 1 ಅವರ್ ಬಿಸಿಲಲ್ಲಿ ಹಾಕಿ ಮತ್ತು ತಿರ್ಗಾ ಗೂಡಲ್ಲಿ ಹಾಕಿ 1 ಅವರ್ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಏನಕ್ಕಂದರೆ ಅದು ಅಕ್ಕಿಗೂ ಎಫೆಕ್ಟ್ ಆಗುತ್ತೆ. ಫಸ್ಟೇ ಸುಸ್ತಾಗಿರುತ್ತೆ ಅಕ್ಕಿ. 1 ಅವರ್ ಮ್ಯಾಕ್ಸಿಮಮ್ಮು 1 ಅವರ್ ಹಾಕ್ಬಿಟ್ಟು ಗೂಡಿಗೆ ಹಾಕ್ಬಿಡಿ. ತಿರ್ಗಾ ಸಾಯಂಕಾಲ ಏನು ಮಾಡ್ತೀರಾ ಅಂದರೆ, ಇವಾಗ ನಾನು ಹೇಳ್ದನಲ್ಲ ಈ ಪ್ರೊಸೆಸ್ಸು, ಫಸ್ಟು ಬೆಳ್ಳುಳ್ಳಿ ಮತ್ತು ನ್ಯೂರೋಬಿಯನು 5 ml ನೀರು ಮತ್ತು ತಿರ್ಗಾ 10 ml ನೀರು, ಇದೇ ಥರ ಮಾಡಿ ಕಂಟಿನ್ಯೂಸು ಒಂದು 5 ದಿವಸ 6 ದಿವಸ ಮಾಡಿ. ಎಫೆಕ್ಟ್ ಏನೂ ಆಗಿಲ್ಲ ಅಂದರೆ ನಾನು ನಿಮ್ಮ ಕೆಳಗಡೆ ಕಮೆಂಟ್ ಮಾಡಿ ಆಗಿಲ್ಲ ಅಂತ. ನಾಟಿ ಮೆಡಿಸನ್ ಹೆಂಗೆ ಮಾಡೋದಂತ ಹಾಕ್ತೀನಿ. ಆ ನಾಟಿ ಮೆಡಿಸನ್ ತುಂಬ ಎಫೆಕ್ಟು. ಆದರೆ ಏನಂದರೆ ಅದರಲ್ಲಿ ಜಲ್ದಿ ಕ್ಯೂರ್ ಆಗುತ್ತೆ ಮತ್ತು ಅದು ಸಿಗೋದು ಜಾಸ್ತಿ ಕಷ್ಟ ಎಲೆ ಎಲ್ಲ. ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಇನ್ನೊಬ್ರು ಕಮೆಂಟ್ ಮಾಡಿದರು ಲಾಂಗ್ ವಿಡಿಯೋ ಹಾಕಿ ಅಂತ. ನಾವು ಲಾಂಗ್ ವಿಡಿಯೋ ಹಾಕೋಣ ಅಂತ ಟ್ರೈ ಮಾಡ್ತೀವಿ, ಅದೇ ಕಂಟೆಂಟ್ ಸಿಗಲ್ಲ. ಫ್ರೆಂಡ್ಸ್ ನೋಡ್ಬೋದು, ಅಲ್ಲಿ ವೈಟ್ ಒಂದು ಆರ್ತೈತೆ. ಅದೇನೇನು ಕೇಳ್ಬೋದು, ನಮ್ಮ ಚೀನಿನೇ ಬಿಟ್ಟಿದ್ದೀವಿ ವಾರಕ್ಕೆ. ನೋಡ್ಬೋದು ಹೋಗ್ತೈತಲ್ಲಿ. ನಮಗೂ ಕಮೆಂಟೇ ಸಿಗ್ತಿಲ್ಲ. ನೋಡ್ಬೋದು ಛತ್ರಿ ಎಲ್ಲ ಹೆಂಗೈತೆ ಅಂತ. ಇನ್ನೂ ಒಂದು 3 ತಿಂಗಳು ಫುಲ್ಲಾಗಿ ರೆಡಿ ಮಾಡ್ತೀವಿ ಎಲ್ಲನೂ. ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಗಿವ್ ಏನು ಬಗ್ಗೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಗಿವ್ ಬಗ್ಗೆ ಫುಲ್ಲಾಗೆ. ಫಸ್ಟು ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಬೈ ಫ್ರೆಂಡ್ಸ್.